ಎಲ್ಲರಿಗೂ ನಮಸ್ಕಾರ. ನಾನು ರವಿ, ಬಳ್ಳಾರಿ ಜಿಲ್ಲಾ KRS ಪಕ್ಷದ ಕಾರ್ಯದರ್ಶಿ ಮಾತಾಡ್ತಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಆಕಳು ಕರು. ಬೇಜಾರಾಗ್ತಿದೆ, ಏನು ಹೇಳ್ಬೇಕೇನೋ ಗೊತ್ತಾಗ್ತಾ ಇಲ್ಲ. ಈಗ ಮೊನ್ನೆ ತಾನೇ ನಾನು ವಿಡಿಯೋ ಮಾಡಿದ್ದೆ, ಕರು ಸೀರಿಯಸ್ ಇರೋದು. ಕರುವಿಗೆ ಆರಾಮಿಲ್ದಂಗೆ ಆಯಿತು. ಆರಾಮಿಲ್ದಂಗೆ ಆದ ತಕ್ಷಣ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ವಿ ಶನಿವಾರ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದರೆ ಆ್ಯಂಬುಲೆನ್ಸ್ ಬರಲಿಲ್ಲ. ಮತ್ತು ಸೋಮವಾರ ಫೋನ್ ಮಾಡಿ, ಏನು ಸರ್ ಶನಿವಾರ ಫೋನ್ ಮಾಡಿದ್ದೀನಿ, ಬರಲೇ ಇಲ್ಲ ಅಂಥೇಳಿ ನಾವು ಮಾತಾಡಿದ್ದದಕ್ಕೆ ಮತ್ತು ಸೋಮವಾರ ಬಂದು ಇಂಜೆಕ್ಷನ್ಸ್ ಮಾಡಿ ಹೋಗಿದ್ದಾರೆ. ಇಂಜೆಕ್ಷನ್ಸ್ ಮಾಡಿ ಹೋದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈಗ ನಮಗೆ ಸಮಸ್ಯೆ, ಪಶು ಆಸ್ಪತ್ರೆ ಕಡೆಯಿಂದ ತುಂಬ ಸಮಸ್ಯೆಗಳಾಗ್ತಿದೆ. ವೈದ್ಯರು ಆ್ಯಂಬುಲೆನ್ಸ್ ಮೇಲೆ ಹೇಳ್ತಾರೆ, ಆ್ಯಂಬುಲೆನ್ಸ್ನವರು ವೈದ್ಯರ ಮೇಲೆ ಹೇಳ್ತಾರೆ. ಇದು ಮೇನ್ ಸಮಸ್ಯೆ ಆಗ್ತಿರೋದು. ಅವರು ವೈದ್ಯರಲ್ಲ, ಪಶು ಆಸ್ಪತ್ರೆಯಲ್ಲಿ ಕೂಡ ಕಾಂಪೌಂಡ್ರ್ ಅಂತ, ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕಾಂಪೌಂಡ್ರ್ ಅಂತ ಅವರು. ವೈದ್ಯರೇ ಇಲ್ಲ ಪಶು ಆಸ್ಪತ್ರೆಯಲ್ಲಿ, ಸಿಂಧವಾಳ ಪಶು ಆಸ್ಪತ್ರೆಯಲ್ಲಿ. ಮತ್ತು ಈಗ ಸೋಮವಾರ ಬಂದು ಇಂಜೆಕ್ಷನ್ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇದು ಸಮಸ್ಯೆ. ಯಾವುದೇ ಪ್ರಯೋಜನ ಆಗಿಲ್ಲ ಅಂತಂದರೆ ಇನ್ನು ಪಶು ಆಸ್ಪತ್ರೆಗಳು ಏನಕ್ಕೆ? ಇವತ್ತು ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದೀನಿ, ಯಾರೂ ರೆಸ್ಪಾನ್ಸ್ ಬರ್ತೀನಿ ಅಂತಿದ್ದಾರೆ ಹೊರತಾಗಿ ಬರ್ತಾನೆ ಇಲ್ಲ. ಬೆಳಗ್ಗೆ 10 ಗಂಟೆಯಿಂದ ನಾನು ಫೋನ್ ಮಾಡ್ತಿದ್ದೀನಿ. ಅದು ಟೋಲ್ ಫ್ರೀ ನಂಬರ್ ಅಂತ ಹೇಳ್ತಾರೆ, ಎಮರ್ಜೆನ್ಸಿ ಕಾಲ್ ಅಂತ ಹೇಳ್ತಾರೆ. ಅದು ಟೋನ್ಸ್ ಬಿಟ್ಟರೆ ಮತ್ತೇನು ಕನೆಕ್ಟೇ ಆಗೋದಿಲ್ಲ. ಅದು ಸುಮಾರು ಸರಿ ಬರೀ ಟೋನ್ಸ್ ಬರುತ್ತೆ ಹೊರತಾಗಿ ಕನೆಕ್ಟ್ ಆಗೋದಿಲ್ಲ. ಮತ್ತು ವೈದ್ಯರು ಇಲ್ಲ, ನಾವು ಬ್ಯುಸಿ ಇದ್ದೀವಿ ಅಂತ ಹೇಳ್ತಾರೆ ಅವರು, ಕಾಂಪೌಂಡ್ರ್ ಅನ್ನೋರು, ಪ್ರಕಾಶ್ ಅನ್ನೋರು. ಇದು ಭಾಳ ರೈತರಿಗೆ ಸಮಸ್ಯೆ ಆಗುವಂಥದ್ದು. ಈಗ ತಾನೇ ಪ್ರಾಣ ಹೋಯ್ತು ಆಕಳು ಕರು. ನೋಡಿ ಎಷ್ಟೆಲ್ಲ ಸಮಸ್ಯೆ ಇದೆ ರೈತರಿಗೆ. ನಾವು ಎಷ್ಟೆಲ್ಲ ತೆರಿಗೆಗಳನ್ನು ಕಟ್ತೀವಿ, ಆದರೆ ರೈತರಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ವ್ಯವಸ್ಥೆಗಳು ಯಾವುದೇ ಸರ್ಕಾರದಿಂದ ಇಲ್ಲವೇ ಇಲ್ಲ. ಒಂದು ಬಂದರೂ ಕೂಡ ಔಷಧಿಗಳನ್ನು ಬರೆದು ಕೊಡ್ತೀವಿ, ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಅದರಲ್ಲೂ ಪಶು ಔಷಧಿಗಳು ಹತ್ತಿರದಲ್ಲಿ ಎಲ್ಲೂ ಸಿಗಲ್ಲ. 30 ಕಿಲೋಮೀಟ್ರ್ ಬಳ್ಳಾರಿಗೆ ಹೋಗಿ ಔಷಧಿಗಳನ್ನು ತರಬೇಕಾಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳು. ಒಂದು ಔಷಧಿ ಸಿಗಲ್ಲ, ನಮಗೆ ಟೈಮ್ ಸರಿಯಾಗಿ ಬರಲ್ಲ. ಮತ್ತು ಈಗ ಎಮರ್ಜೆನ್ಸಿ ಅನ್ನೋದು ಏನಕ್ಕೆ? 2 ತಾಸು. ಈಗ 10 ಗಂಟೆಗೆ ಫೋನ್ ಮಾಡೀನಿ, ಬಂದಿಲ್ಲ. ಶನಿವಾರ ಫೋನ್ ಮಾಡಿದ್ರು, ಸೋಮವಾರ ಬಂದಿದ್ದಾರೆ. ಇನ್ನು ಎಮರ್ಜೆನ್ಸಿ ಅನ್ನೋ ಪದದ ಅರ್ಥ ಏನು? ಇದು ನಮ್ಮ ಪ್ರಜಾಪ್ರಭುತ್ವ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ಪ್ರಜಾಪ್ರಭುತ್ವ ಯಾವ ರೀತಿಯಲ್ಲಿದೆ ಅಂಥೇಳಿ. ಇಲ್ಲಿ ಮೊದಲೆಲ್ಲ ಲಂಚ ನಡೀತಿತ್ತು. ಇಲ್ಲಿ ಬಂದಂಥ ವೈದ್ಯರಿಗೆ 200, 300 ಎಲ್ಲ ಕೊಟ್ಟರೆ ಭಾಳ ಬೇಗ ಬರ್ತಿದ್ರು. ಅವಾಗೆ ನಾನು 1-2 ಸಾರಿ ಕೊಟ್ಟೆ. ಆಮೇಲೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆವಾಗಲಿಂದ ಏನು ತೊಗೊಳ್ತಾ ಇಲ್ಲ ಅವರು. ಕಂಪ್ಲೇಂಟ್ ಮಾಡಿದಾಗಲಿಂದ ಪೆಟ್ರೋಲ್ ಚಾರ್ಜ್ ಅಂತ ಕೇಳ್ತಾರೆ. ಮತ್ತು ಬಂದಮೇಲೆ ಪಶು ಡಾಕ್ಟ್ರು ಬಂದಮೇಲೆ ಮತ್ತು ಪೆಟ್ರೋಲ್ ಚಾರ್ಜನ್ನು ಕೇಳ್ತಾರೆ. ಇದು ಪಶು ಚಿಕಿತ್ಸೆ ಬಳ್ಳಾರಿ ಕಡೆಯಿಂದ ಆಗುವಂತಹ ಸಮಸ್ಯೆಗಳು. ಮೂಕ ಪ್ರಾಣಿಗಳ ವೇದನೆ. ಈಗ ಬಾಯಿ ಇದ್ದಂಥ ಮನುಷ್ಯ ಆದರೆ ಏನಾದರೂ ಹೇಳ್ಬೋದು. ಮೂಕ ಪ್ರಾಣಿಗಳ ವೇದನೆ ಏನು ಹೇಳೋದಕ್ಕಾಗೋದಿಲ್ಲ, ಏನು ಸಮಸ್ಯೆ ಅಂತ ಗೊತ್ತಾಗೋದಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ವೈದ್ಯಾಧಿಕಾರಿಗಳು, ಪಶು ವೈದ್ಯಾಧಿಕಾರಿಗಳು ಏನೆಲ್ಲ ಸಮಸ್ಯೆಗಳು ಆಗ್ತಿದೆ ಔಟ್ರನ್ನ ಸರಿಪಡಿಸ್ಕೊಳ್ಳೇಬೇಕು. ನಾನು ನೋಡ್ತೀನಿ, ನಾನು ಹೋಗೋದಾದರೆ ಅಧಿಕಾರಿಗಳನ್ನು ಕಂಡು ಏನೆಲ್ಲ ಸಮಸ್ಯೆಗಳಾಗ್ತಿದೆ ಲೆಟ್ರ್ ಮುಖೇನ ಕೊಟ್ಟು ಇದನ್ನು ಸರಿಪಡಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀನಿ. ಇಷ್ಟು ಹೇಳಿ ನನಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಬೇಜಾರಾಗಿದೆ, ಕ್ಷಮೆ ಇರಲಿ. ನನ್ನ ಧನ್ಯವಾದಗಳು.